ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಒಂದು ಕಡೆಗೆ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆ ನಾಯಕತ್ವ ನಾನೇ ಬಯಸ್ತೀನಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಅದೃಷ್ಟದ ರಾಜಕಾರಣಿ ಅಂತ ಹೇಳ್ತಾ GT ದೇವೇಗೌಡರು, ಇವ್ರು ಯಾರು ಗೊತ್ತದ ನಿಮಗೆ? ಇವರು JDSದಲ್ಲಿದ್ದಂಥವರು, ಇವತ್ತು HDK ವಿರೋಧಿ ಆದಂಥವರು HD ಕುಮಾರಸ್ವಾಮಿ ಅವರಿದ್ದಂಥವರು ಇಂದಿಲ್ಲ ನಾಳೆ DK ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಮಾತು ಮಾತಾಡಿದ್ದಾರೆ. ಇವೆರಡೂ ಕಾಗ್ತಾಳಿವೆ ನೋಡಿದಾಗ ಏನು ಡೆವಲಪ್ಮೆಂಟು ಅಂತ ಸಹಜವಾಗಿ ಹುಡುಕಾಟ ಸ್ಟಾರ್ಟ್ ಆಗಿದೆ, ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಅನೇಕರು ತಮಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಟೀಕೆ ಟಿಪ್ಪಣಿ ಸಾಧ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಒಂದಿಷ್ಟು ಮಾತಾಡೋದ್ರ ಇಷ್ಟ. ಇದು ನಾವು ಹೇಳೋದು ಸತ್ಯ ಆಗ್ತದಂತಲ್ಲ, ಭವಿಷ್ಯದ ಬಗ್ಗೆ ಯಾರು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಮುಂದೆ ಏನಾಗ್ತದೆ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಸುಮ್ಮನೆ ಒಂದು ಅಜುಮ್ಷನ್ಸ್ ಮಾಡ್ಬೋದು. ಅಜುಮ್ಷನ್ಸ್ 50-50 ಆಗ್ತದೆ, ಆಗದೂ ಇಲ್ಲ. ಆದರೆ ಒಂದು ಮಾತ್ರ ಈ ಇಬ್ಬರ ಮಾತುಗಳನ್ನು ಗಮನಿಸಿದಾಗ DKC ಅವರು ತುರ್ತು ಮುಖ್ಯಮಂತ್ರಿ ಆಸೆಯನ್ನು ಬಿಟ್ಟಿದ್ದಾರಾ, ಅಧ್ಯಕ್ಷ ಸ್ಥಾನಕ್ಕಷ್ಟೇ ಅಡಾಪ್ಟ್ ಆಗಿದ್ದಾರಾ ಅನ್ನುವಂಥ. ಯಾಕಂದರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಂತ ನಮ್ಮ ದಲಿತ ಸಮುದಾಯದ ಅಥವಾ OBC ಸಮುದಾಯದ ಜನ ಬೆನ್ನತ್ತು ಬಿಟ್ಟಿದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು G. ಪರಮೇಶ್ವರ್ ಪೂರ್ಣ ಪ್ರಮಾಣದಲ್ಲಿ ದಲಿತರ ನಾಯಕತ್ವವನ್ನು ವಹಿಸಿಕೊಂಡು ಈ 2.5 ವರ್ಷ ಏನಾದರೂ ಬೈ ಚಾನ್ಸ್ ಸಿದ್ದರಾಮಯ್ಯನವರು ಇಳಿಯು ಪ್ರಸಂಗ ಬಂದರೆ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಅಟ್ಲೀಸ್ಟ್ ಅಧ್ಯಕ್ಷರಾಗಬೇಕಂತೇಳಿ ಪ್ರಯತ್ನ ಜೋರು ಇಳಿಸಿದ್ದಾರೆ. ಮತ್ತು ಅಧ್ಯಕ್ಷ ಅನ್ನೋದು DKC ಅವರು ಇಳಿಸೇ ಬಿಡಬೇಕು ಅನ್ನೋ ಹಠಕ್ಕೆ ಬಿದ್ದಂಗೆ ಮಾಡ್ತಾಯಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಮೂರಲ್ಲ ಅಭಿಪ್ರಾಯ. ಹೀಗಾಗಿ ಇವತ್ತು DKC ಅವರು ಒಂದು ಹೆಜ್ಜೆ ಹಿಂದೆ ಸರಿದಾರ ಈ ಒಂದು ದಲಿತ ದಾಳಿಗೆ. ಯಾಕಪ್ಪ ಅಂದ್ರೆ